ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ಒಕ್ಕೋಡಿ ಗೊಲ್ಲನಹಟ್ಟಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕದಿರಿ ಹುಣ್ಣಿಮೆಯ ಪ್ರಯುಕ್ತ ಜಾತ್ರಾ ಮಹೋತ್ಸವ, ಕಲ್ಯಾಣ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವವನ್ನು ದಿನಾಂಕ 1-3-2026 ಭಾನುವಾರದಿಂದ ದಿನಾಂಕ 3-3-2026 ಮಂಗಳವಾರದವರೆಗೆ ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನದ ಅರ್ಚಕರಾದ ಚಿಕ್ಕಣ್ಣನವರು ತಿಳಿಸಿರುತ್ತಾರೆ. ದಿನಾಂಕ 1-3-2026 ಭಾನುವಾರದಂದು ಶ್ರೀ ಸ್ವಾಮಿಯವರಿಗೆ ಅಭಿಷೇಕ, ಪುಷ್ಪಾಲಂಕಾರ, ಕಲ್ಯಾಣೋತ್ಸವ ಸೇವೆಗಳು ಜರುಗಲಿದ್ದು, ದಿನಾಂಕ 2-3-2026 ಸೋಮವಾರ ವಿವಿಧ ಹೋಮ, ರಥಾಂಗ ಬಲಿ, ಬ್ರಹ್ಮರಥೋತ್ಸವ, ಸಂಜೆ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಹಾಗೂ ದಿನಾಂಕ 3-3-2026 ಮಂಗಳವಾರ ವಸಂತೋತ್ಸವ ಹಾಗೂ ಸಂಜೆ ಕುರುಕ್ಷೇತ್ರ ನಾಟಕವನ್ನು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮ ನಡೆಯುವ 3 ದಿನಗಳು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ವರದಿ ಕಲ್ಪತರು ನ್ಯೂಸ್. ಚಿಕ್ಕಣ್ಣ ಅಂತ. ಪುರಾತನ ಕಾಲದಿಂದಲೂ ಇಲ್ಲಿ ದೇವಸ್ಥಾನ ಇತ್ತು. ಅಂದರೆ ಪುರಾತನ ಕಾಲದಿಂದ ಇದನ್ನು ಅಭಿವೃದ್ಧಿ ಮಾಡಿಕೊಂಡು ಪ್ರತಿ ವರ್ಷ ಕದಿರಿ ಹುಣ್ಣಿಮೆ ಜಾತ್ರೆಯನ್ನು ಕಾಲಕ್ಕೆ ಸರಿಯಾಗಿ ಹುಣ್ಣಿಮೆ ದಿನ ಜಾತ್ರೆಯನ್ನು ಮಾಡ್ತೀವಿ. ಅದಕ್ಕೆ ಸಕಾಲ ಸರಿಯಾಗಿ ಭಕ್ತಾದಿಗಳು ಧಾನ್ಯ ಸಹಕಾರ ಮಾಡಬೇಕು ಎಂದು ನಿಮ್ಮಲ್ಲಿ ಬೇಡಿಕೊಳ್ತೀನಿ. ಕಾಲಕ್ಕೆ ಸರಿಯಾಗಿ ಸೋಮವಾರ 12:30ಕ್ಕೆ ಕರೆಕ್ಟಾಗಿ ರಥೋತ್ಸವ ಇರ್ತದೆ. ಭಕ್ತಾದಿಗಳೆಲ್ಲ ಸಕಾಲ ಟೈಮಿಗೆ ಆಗಮನಿಸಬೇಕು ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೀನಿ. ಎಷ್ಟು ದಿನದ ಪ್ರೋಗ್ರಾಮ್? ಭಾನುವಾರ ದಿನ ಕಲ್ಯಾಣ ಉತ್ಸವ ಇರ್ತದೆ. ಸಾಯಂಕಾಲ 6ರಿಂದ 9 ಗಂಟೆ ತನಕ ಕಲ್ಯಾಣ ಉತ್ಸವಕ್ಕೆ ಬರೋ ಭಕ್ತಾದಿಗಳೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ತೇರಿನ ದಿನ ಭಕ್ತರಿಗೆಲ್ಲ 2ನೇ ತಾರೀಕು ದಿನ ಬಂದ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲ ಸೌಕರ್ಯನೂ ನೀಡಲಾಗಿದೆ. ಪೂಜಾರಿ ಮನು ಅಂತ. ಏನಪ್ಪ ಅಂದರೆ ಇಲ್ಲಿ ಸುಮಾರು ವರ್ಷದಿಂದ ದೇವಸ್ಥಾನ ಇತ್ತು. ಅಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಈಗ ಸದ್ಯಕ್ಕೆ ಒಂದು 20 ವರ್ಷದಿಂದ ಮುಂಚೆಗೆ ದೇವಸ್ಥಾನ ಕಿತ್ತಾಕಿ ದೇವಸ್ಥಾನ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಭಕ್ತರ ಸಹಕಾರದಿಂದ ಎಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಪ್ರತಿ ವರ್ಷವೂ 2 ಸರಿ ಜಾತ್ರೆ ಆಗುತ್ತೆ. ಒಂದು ಸರಿ ದೀಪೋತ್ಸವದಲ್ಲಿ ಕಡೆ ಕಾರ್ತಿಕದಲ್ಲಿ ದೀಪೋತ್ಸವ ಅಂತ ಮಾಡ್ತೀವಿ. ಅದೊಂದು ಸರಿ. ಈಗ ತೇರಿಗೆ ಕದಿರಿ ಹುಣ್ಣಿಮೆ ಅಂತ ಮಾಡ್ತೀವಿ. ಜಾತ್ರೆಗೆ ರಥೋತ್ಸವ ಇರುತ್ತೆ, ಕಲ್ಯಾಣೋತ್ಸವ ಇರುತ್ತೆ, ಬಂದು ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಅದೆಲ್ಲ ರಥೋತ್ಸವ ಅದಾದಮೇಲೆ ಆರತಿಗಳು ಆರತಿಗಳು ಮಾಡ್ಕೊತಾರೆ. ಹಂಗೆ ಬಂದು ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಏನೇ ಸೌಕರ್ಯ ಇದ್ದರೂ ಎಲ್ಲ ಮಾಡ್ಕೊಡ್ತೀವಿ. ಆಮೇಲೆ ಇದೇನಪ್ಪ ಅಂದರೆ ನಾಳೆ ಒಂದು 400-500 ವರ್ಷದಿಂದ ಹಳೇ ದೇವಸ್ಥಾನ ಇದು. ಏನೇ ಭಕ್ತರು ಏನೇ ಕಷ್ಟ ಅಂತ ಬಂದವ್ರಿಗೆ ಸ್ವಾಮಿ ಇಲ್ಲ ಅಂತ ಕಳಿಸಲ್ಲ. ಏನೋ ಪ್ರಸಾದ ಕೇಳೋದಾಗಲಿ, ಬಸ್ಸಿನ ಸವಾರಿ ಕೇಳೋದಾಗಲಿ, ಏನೋ ಒಂದು ಅವ್ರ ನಂಬಿಕೆ ದೇವರಿಗೂ ಅವ್ರಿಗೆ ಬಿಟ್ಟಿತ್ತು. ಅವ್ರೇನೋ ಒಂದು ಇಷ್ಟ ಅಂತ ಕೇಳ್ಕೊಂತಾರೆ, ಸ್ವಾಮಿ ಅದನ್ನ ನೆರವೇರಿಸ್ಕೊಂಡು ಬರ್ತಾವೆ. ಆಮೇಲೆ ಮಕ್ಳು ಫಲ ಇಲ್ದಾರ ಮಕ್ಳುಗಳಾಗಿವೆ. ಆಮೇಲೆ ಕೋರ್ಟು ಕಚೇರಿ ಅಂತ ವಿವಾದ ಇದ್ದವೆಲ್ಲ ಕೆಲಸಗಳಾಗಿವೆ. ಆಮೇಲೆ ಯಾವ್ದಾರ ಭೂತ ಶಂಕೆ ಅಂತ ಈ ಥರ ಗಾಡಿ ಪೀಡೆ ಈ ಥರ ಏನೋ ಇದ್ದರೆ ಬಂದು ಇಲ್ಲಿ ಸಮೇತ ಒಂದು 3 ವಾರ ನೀರು ಹಾಕ್ಸ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೋದರೆ ಏನೇ ಇದ್ರೂ ಬಿಡುಗಡೆ ಆಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1ನೇ ತಾರೀಕು ಮಧ್ಯಾಹ್ನ ಒಂದು 3ರಿಂದ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ. ಸಂಜೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಸೋಮವಾರ 2ನೇ ತಾರೀಕು ರಥೋತ್ಸವ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ತೇರೆಳಿತೀವಿ. ಅದಾದ ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಬಂದು ಭಕ್ತಾದಿಗಳು ಎಷ್ಟೇ ಜನ ಬರಲಿ ಊಟದ ವ್ಯವಸ್ಥೆ ಇರುತ್ತೆ. ಪೂರ್ತಿ ನೈಟು ಉತ್ಸವ ಇರುತ್ತೆ. ಮಂಗಳವಾರ ಹೋಳಿ ಹುಣ್ಣಿಮೆ ಅಂತ ಮಾಡ್ತೀವಿ. ಹೋಳಿ ದೇವರಿಗೆ ದೇವ್ರ ತಾಣಕ್ಕೆ ಹಳ್ಳಿ ಮತ್ತು ಹೋಳಿ ಆಡಿಸ್ಕೊಂಡು ತಮ್ಮಂದು ದೇವರು ಗುಡಿ ಸುತ್ತಿ ಮೆರವಣಿಗೆ ಮಾಡಿಬಿಟ್ಟು ದೇವ್ರ ಒಳಗೆ ಇಟ್ಬಿಡ್ತೀವಿ. 3 ದಿನಕ್ಕೆ ಅವತ್ತಿಗೆ ಕ್ಲೋಸ್ ಎಲ್ಲ.